ಚಿಕಿತ್ಸೆಯನ್ನು ಪಡೆದಂಥ ನಾನು ಈಗ ಅದರ ಸುಖಾನುಭವನೇ ಪಡ್ತಾ ಇದ್ದೇನೆ. ನನಗೆ ಹೆಚ್ಚಿನ ಹೆಚ್ಚು ಮೈಯೆಲ್ಲ ಹಗರ ಆದಂಗಾಗಿದೆ. ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ. ಈಗೇನು ನಿಮಗೆ ಸೊಂಟದ ನೋವು ಅಂತ ಬಂದಿದ್ರಿ? ಹ್ಞೂ ಸರ್. ಸೊಂಟಕ್ಕೆ ಎರಡೂ ಕಾಲು ಸೆನ್ಸೇಷನ್ ಕಡಿಮೆ ಇದೆ, ಓಡಾಡಿದರೆ ಸೊ ಒಂದೊಂದು ಸಲ ತೆಗ್ಗಿದ್ರೆ ಅಥವಾ ಇಳಿಜಾರಿದ್ರೆ ನಿಮಗೆ ಅದರ ಅರಿವು ಗೊತ್ತಾಗೋದಿಲ್ಲ, ಕನ್ಫ್ಯೂಷನ್ ಆಗುತ್ತೆ. ಬಾಡಿ ಓಡಾಡುವಾಗ ಗ್ರಿಪ್ ಸಿಗೋದಿಲ್ಲ, ಗ್ರಿಪ್ ಇಲ್ಲ, ಬೀಳೋ ಸಂಭವನೂ ಆಗ್ಬಿಡುತ್ತೆ. ಹೌದು ಸರ್. ಹೌದು. ಸೊ ಇಷ್ಟೆಲ್ಲ ಸಮಸ್ಯೆ ಇಟ್ಕೊಂಡು ನಮ್ಮ ಹತ್ರ ಬಂದಿದ್ರಿ, ಇದಕ್ಕೆಲ್ಲ ಸೂಕ್ತ ಚಿಕಿತ್ಸೆ ಮಾಡಿಸಿದ್ರಿ, ಆದರೆ ನಮ್ಮ ಮೊಬೈಲಲ್ಲಿ ನೋಡಿ ಬಂದಿದ್ದೀರಿ. ಹೌದು, ಮೊಬೈಲ್ನಲ್ಲಿ ಯೂಟ್ಯೂಬ್ನಲ್ಲಿ ನೋಡ್ಕೊಂಡ್ಬಿಟ್ಟು ಬಂದಿರೋದು. ಓಕೆ, ಈಗ ನಾವು ಬೆಳಗ್ಗಿಂದ ನಿಮಗೆ ಕೆಲವೊಂದು ಚಿಕಿತ್ಸೆ ಮಾಡ್ತಾ ಬಂದ್ವಿ. ಹೌದು ಸರ್. ಈ ಸಮಸ್ಯೆಗೆ ನಾನು ಹೇಳಿದೆ, ಅದೇ ನ್ಯೂರಾಲಜಿಕಲ್ ಪ್ರಾಬ್ಲಮ್ ಇದೆ, ಡಯಾಬಿಟಿಸ್ ಇರೋದ್ರಿಂದ ಡಯಾಬಿಟಿಕ್ ನ್ಯೂರೋಪತಿನೂ ಸ್ವಲ್ಪ ಎಫೆಕ್ಟ್ ಆಗಿದೆ ಅಂತ. ಹೌದು ಸರ್. ಸೊ ಏನೇ ಇರಲಿ, ಆ ಸಮಸ್ಯೆ ದೊಡ್ಡದೇ, ಆದರೆ ಸಮಸ್ಯೆ ದೊಡ್ಡದು ಇರಲಿ, ಆ ಚಿಕಿತ್ಸೆ ಆದವಲ್ಲ, ಆ ಚಿಕಿತ್ಸೆಯ ಒಂದು ಫಲಿತಾಂಶ ಏನಾಗಿದೆ ಅಥವಾ ಏನು ಬಂದಿದೆ, ನಿಮ್ಮ ದೇಹದ ಮೇಲೆ ಯಾವ ಥರ ಪರಿಣಾಮ ಬೀರಿದೆ ಅನ್ನೋದನ್ನು ನಮ್ಮ ಆತ್ಮೀಯ ಆರೋಗ್ಯ ಆಕಾಂಕ್ಷಿಗಳಿಗೆ ನೀವು ಹೇಳಬೇಕು ಅಂತೇಳಿ ಕೇಳ್ತೀನಿ. ಈಗಾಗಲೇ ನನಗೆ ಚಿಕಿತ್ಸೆಯನ್ನು ಪಡೆದಂಥ ನಾನು ಈಗ ಅದರ ಸುಖಾನುಭವನೇ ಪಡ್ತಾ ಇದ್ದೇನೆ. ನನಗೆ ಹೆಚ್ಚಿನ ಹೆಚ್ಚು ಮೈಯೆಲ್ಲ ಹಗರ ಆದಂಗಾಗಿದೆ. ಆಮೇಲೆ ಈಗಾಗಲೇ ಬ್ಯಾಡ್ ಕೊಲೆಸ್ಟ್ರಾಲ್ ಬ್ಲಡ್ ತೆಗೆದಿದ್ದಕ್ಕಾಗಿ ಇನ್ನು ಕಾಲು ಸ್ವಲ್ಪ ಹಗರ ಆದಂತ ಅನಿಸ್ಲಿಕ್ಕತ್ತದ. ಎಲ್ಲ ಬೆರಳುಗಳೆಲ್ಲ ಸ್ವಲ್ಪ ಆ್ಯಕ್ಟಿವ್ ಕಾಣ್ಲಿಕ್ಕತ್ತವ. ಮತ್ತು ನನಗೀಗ ನಡುದಲ್ಲೇ ನೋವಾಗಿತ್ತಲ್ಲ, ಆ ನಡುದ ನೋವಿಗೆ ಸೂಜಿ ಚಿಕಿತ್ಸೆ ನಿಮ್ಮ ವೈದ್ಯಕೀಯ ಚಿಕಿತ್ಸೆ ಕೊಟ್ಟರೆ ಆ ಚಿಕಿತ್ಸೆಯಿಂದ ನಂಗೆ ಸ್ವಲ್ಪ ಚೇತರಿಸ್ಕೊಳ್ಳಿಕ್ಕೆ ಚಾನ್ಸ್ ಇದೆ, ಚೇತರಿಸ್ಕೊಳ್ಬಹುದು ಅನ್ನುವಂಥ ಒಂದು ಕಾನ್ಫಿಡೆನ್ಸ್ ಬಂದಿದೆ. ಆಮೇಲೆ ನೀವು ಕೊಟ್ಟಿರುವಂಥ ಮಾತ್ರೆ ಔಷಧಿಗಳನ್ನೆಲ್ಲ ತೊಗೊಂಡು ಮುಂದೆ ನಾನು ಕಂಟಿನ್ಯೂ ಆಗಿ ಈ ನನ್ನ ರೋಗವನ್ನು ಪೂರ್ತಿಯಾಗಿ ಗುಣಪಡಿಸ್ಕೊಳ್ಳಿಕ್ಕೆ ಅವಕಾಶ ಕೊಟ್ಟಂಗಾಯ್ತು. ತನ್ನಾಗಿ ಕೊಟ್ರೆ ಸ್ವಾಮಿಗಳು ನಮಗೆ ಕೊಟ್ಟಂಥ ಈ ಪ್ರಾಣಾಯಾಮದ ತರಬೇತಿ ನನ್ನ ಮೇಲೆ ಬಹಳ ಪ್ರಭಾವ ಬೀರಿದೆ. ಭಾಳ ಚೆನ್ನಾಗಿ ನಮಗೆ ತರಬೇತಿಯನ್ನು ಕೊಟ್ಟರು. ಆ ತರಬೇತಿಯನ್ನು ಕರ್ಕೊಂಡು ಇನ್ಮೇಲಿಂದ ನಾನು ಪರಿಣಿತಿಯನ್ನು ಪಡಿಬೇಕಂತ ಇಚ್ಛೆಕನಾಗಿದ್ದೇನೆ. ಅದಕ್ಕಾಗಿ ನಾನು ಬಂದು ಒಂದು 10 ಡೇಸ್ ಇಲ್ಲಿ ವಾಸ್ತವ್ಯ ಹೂಡಬೇಕಂತೂ ನನ್ನ ಮನೋಭಿಲಾಷೆ ಇದೆ. ನಮ್ಮ ಮನೆಯವ್ರನ್ನೂ ಕರ್ಕೊಂಡು, ಅವ್ರಿಗೂ ಸ್ವಲ್ಪ ವೆರಿಕೋಸ್ ವೇನ್ಸ್ದು ಪ್ರಾಬ್ಲಮ್ ಇದೆ, ಅದಕ್ಕೆ ಅವ್ರನ್ನೂ ಕರ್ಕೊಂಡ್ಬರ್ಬೇಕು ಅನ್ನುವಂಥ ಒಂದು ಬಯಕೆ ಇದೆ. ಆಗಲಿ. ಈಗ ಒಂದು 100%ಅಲ್ಲಿ ಎಷ್ಟು ಪರ್ಸೆಂಟ್ ನಿಮಗೆ ಮನಸ್ಸಿಗೆ ಸಮಾಧಾನ ಆಗಿದೆ ನೋವಲ್ಲಿ ಅಥವಾ ನಿಮ್ಮ ದೈಹಿಕವಾದ ಬದಲಾವಣೆಯಲ್ಲಿ? ಸರ್, ಈಗ ತಾನೇ ನಾನು ಚಿಕಿತ್ಸೆ ತೊಗೊಂಡಿದ್ದೀನಿ. ಆ ಚಿಕಿತ್ಸೆ ಫಲಿತಾಂಶ ಒಂದು ಮೋರ್ ದೆನ್ 50% ಅಂತೂ ನನಗೀಗ ಅನ್ನಿಸ್ತಾ ಇದೆ. ಹಗರಾಗಿದೆ ಬಾಡಿ. ಅದು ನನಗೆ ಸೂಕ್ತ. ಇದು ಆದಮೇಲೆ ನನಗೆ ಕ್ರಮೇಣವಾಗಿ ನಿಮ್ಮ ಫೋನಲ್ಲಿ ಅದನ್ನ ತಿಳಿಸ್ತೀನಿ. ಆಗಲಿ. ಈಗೇನು ಔಷಧಿ ಕೊಟ್ಟಿದ್ದೀವಿ ಅದನ್ನೆಲ್ಲ ಮಾಡ್ತಾ ಬರಬೇಕು. ಯಾಕೆಂದರೆ ಈಗ ಈ ಕಾಯಿಲೆಗೆ ಎಷ್ಟು ಚಿಕಿತ್ಸೆ ಮಾಡಿದ್ರೂ ಅದಕ್ಕೆ ಮನಸ್ಸಿಗೆ ನಿಮಗೆ ಖುಷಿ ಕೊಡೋಕ್ಕಾಗಲ್ಲ. ಅಂಥದ್ರಲ್ಲಿ ನಿಮಗೆ ಒಂದು ಆಶಾಭಾವನೆ ಮತ್ತು ನಂಬಿಕೆ ಮತ್ತು ಏನೋ ಒಂದು ಇರೋ ಡಿಸೀಸಲ್ಲಿ ಸ್ವಲ್ಪ ಲಾಭಾಂಶ ನಿಮಗೆ ಗೊತ್ತಾದ್ರೂ ಅದರ ಒಳ್ಳೆಯ ಚಿಕಿತ್ಸೆ ಅಂತ ನಾನು ಭಾವಿಸಿ ಇವತ್ತಿನ ನಿಮ್ಮೊಂದಿಗೆ ಸಂದರ್ಶನವನ್ನು ಕೊಟ್ರಯ್ಯ ಸರ್ ಅವರ ಮಾತಿನೊಂದಿಗೆ ಮುಗಿಸ್ತೀನಿ. ಆರೋಗ್ಯ ಚಿಕಿತ್ಸಾ ವಿಚಾರದಲ್ಲಿ ಹೇಳಬೇಕಂದ್ರೆ ಡಾಕ್ಟರ್ ನಾಗರಾಜ್ರವರು 3 ಭಾಗಗಳಲ್ಲಿ ವಿಂಗಡಣೆ ಮಾಡಿ ಚಿಕಿತ್ಸೆ ಮಾಡಿದ್ದಾರೆ. ಒಂದನೇದು ರಕ್ತಮೋಕ್ಷಣ. ಅದು ಒಂದು ಕಾಲಲ್ಲ, 2 ಕಾಲಿನಲ್ಲೂ ಗುಣಪಡಿಸದೇ ಆಗದೇ ಇರತಕ್ಕಂಥ ವ್ಯಾಧಿ ಇದು. ಹಾಗಾಗಿ ಅಲ್ಲಿ ಹುಬ್ಬಳ್ಳಿಯಲ್ಲಿ ಅಲ್ಲಿ ಇಲ್ಲಿ ಎಲ್ಲ ತೋರಿಸ್ಕೊಂಡೇ ಬಂದಿದ್ದಾರೆ ಅವರು. ಅಲ್ಲಿ ಏನು ಚಿಕಿತ್ಸೆ ಏನು ಫಲಕಾರ ಆಗಿಲ್ಲ. ಹೌದಾ? ಫಲಿತಾಂಶನೇ ಇಲ್ಲ ಅದು ಹುಬ್ಬಳ್ಳಿನಲ್ಲಿ. ಇದಕ್ಕೆ ಯಾರೂ ಈ ಥರ ಚಿಕಿತ್ಸೆ ಆಗುತ್ತೆ ಅಂತ ಹೇಳೇನೂ ಇಲ್ಲ. ಹೌದು, ಯೂಟ್ಯೂಬ್ ನೋಡ್ಕೊಂಡು ಬಂದಿದ್ದಾರೆ. ಹೌದು, ಅದರಲ್ಲಿ 25 to 30% ಕಡಿಮೆ ಆಯಿತು. ಅದು ಅವರಿಗೆ ಏನು ಇದ್ರ ಚಿಕಿತ್ಸೆ ಮಾಡಿದ ಮೇಲೆ. ನೆಕ್ಸ್ಟ್ ಅದಾದಮೇಲೆ ಅಕ್ಯುಪಂಕ್ಚರ್ ಚಿಕಿತ್ಸೆ ಮಾಡಿದರು, ಅದರಲ್ಲಿ ಒಂದು 20% ಕಡಿಮೆ ಆಯಿತು. ಅದಾದಮೇಲೆ ಮರ್ಮ ಚಿಕಿತ್ಸೆ ಮಾಡಿದ್ದಾರೆ, ನಮ್ಮ ಡಾಕ್ಟ್ರ್ ತಂದೆ ಶಾಂತಪ್ಪನವ್ರು ಮಾಡಿದ್ದಾರೆ. ಆ ಮರ್ಮ ಚಿಕಿತ್ಸೆಯಿಂದಲೂ ಕೂಡ ಒಂದು 10% ಕಡಿಮೆ ಆಗಿದೆ. ಡೆಫಿನೆಟ್ಲಿ ಸರ್. ನಾನು ಡಾಕ್ಟರ್ ಕೊಟ್ರಯ್ಯ ಆಗಿರ್ತಕ್ಕಂಥ ನಾನು ಯೋಗದಲ್ಲಿ MD ಮಾಡಿರ್ತಕ್ಕಂಥವ್ರು, ಅವರಿಗೆ ಶಿರಸಾಹಿ ನಾಸಾದ್ವಾರಂ, ಶಿರಸ್ಸಿನಲ್ಲಿ ಬೇಕಾಗಿರ್ತಕ್ಕಂಥದ್ದೇನು ಮೂಗೇ ಮುಖ್ಯವಾಗಿರ್ತಕ್ಕಂಥ ಆರ್ಗನ್, ಆ ಮೂಲಕ ಆಕ್ಸಿಜನ್ ತಗೊಳ್ಳೋದು ಬಿಡೋದು ಮಾಡೋದ್ರಿಂದ
ಲೆಸ್ ಆಕ್ಸಿಜನ್ ಸಪ್ಲೈ ಇಸ್ ದ ಮೋಸ್ಟ್ ಕಾಸ್ ಫಾರ್ ಎವರಿ ಡಿಸೀಸ್. ಆಕ್ಸಿಜನ್ ಕೊರತೆಯಿಂದ ಎಲ್ಲ ಡಿಸೀಸಸ್ಗೂ ಉತ್ಪತ್ತಿ ಆಗ್ತದೆ. ಅದನ್ನು ಪೂರ್ಣ ಮಾಡಲಿಕ್ಕೆ ಮೊದಲನೇದಾಗಿ ಭಸ್ತ್ರಿಕಾ ಪ್ರಾಣಾಯಾಮ, ಎರಡನೇದಾಗಿ ಕಪಾಲಭಾತಿ ಪ್ರಾಣಾಯಾಮ, ಮೂರನೇದಾಗಿ ನಾಡಿ ಶುದ್ಧಿ ಪ್ರಾಣಾಯಾಮ, ನಾಲ್ಕನೇದಾಗಿ ಉಜ್ಜಾಯಿ ಪ್ರಾಣಾಯಾಮ, ಐದನೇದಾಗಿ ಭ್ರಾಮರಿ ಪ್ರಾಣಾಯಾಮ, ಆರನೇದಾಗಿ ಓಂಕಾರ ಪ್ರಾಣಾಯಾಮ, ಇನ್ನು ಕೊನೆಯ ಏಳನೇದಾಗಿ ಮೆಡಿಟೇಷನ್, ಧ್ಯಾನ ಯಾವ ರೀತಿ ಮಾಡಬೇಕು ಅಂತೆಲ್ಲ ತೋರಿಸ್ಕೊಟ್ಟಿರೋದ್ರಿಂದ ಆಕ್ಸಿಜನ್ ಸಂಪೂರ್ಣ ಶರೀರದಲ್ಲಿ ವ್ಯಾಪಿಸಿ ಅವರು ಸಂಪೂರ್ಣ ಚಿಕಿತ್ಸೆಯಿಂದ ಈ ರೋಗದಿಂದ ಹೊರಗಡೆ ಬರ್ತಾರೆ ಅಂತಕ್ಕಂಥ 100% ಬರ್ತಾರೆ ಅಂತ. ಇನ್ನೊಂದು ವಾರ 15 ದಿವಸದಲ್ಲಿ ಆ ಟ್ಯಾಬ್ಲೆಟ್ಸ್ ಏನು ಕೊಟ್ಟಿರ್ತಕ್ಕಂಥದ್ದು ಒಂದೆಲ್ಲ ತಗೊಂಡ್ರೆ 100% ಅವ್ರು ಹೊರಗಡೆ ಬರ್ತಾರೆ ಅಂತಕ್ಕಂಥ ವಿಚಾರವನ್ನು ಹೇಳ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಸರ್, ಧನ್ಯವಾದ.